ಹಾಯ್ ಎವ್ರಿವನ್, ವೆಲ್ಕಮ್ ಟು ಆರಾಧ್ಯಾಸ್ ಕಿಚನ್. ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಿಕನ್ ಗ್ರೇವಿಗೆ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ, 3 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಮತ್ತು ಚಿಕನ್. ಅರ್ಧ kg ಚಿಕನಿಗೆ ಎಷ್ಟು ಹಾಕೋದು ಅಂತ ಹೇಳ್ತೀನಿ. ಈಗ ನಾನು ಇಷ್ಟನ್ನು ಅಂದರೆ ಕುಕ್ಕರಿಗೆ ಹಾಕಿ ಮಾಡ್ತೀನಿ. ಒಬ್ಬೊಬ್ಬರು ಪಾತ್ರೆಯಲ್ಲೂ ಮಾಡ್ತಾರೆ, ತುಂಬ ಲೇಟ್ ಆಗುತ್ತೆ ಚಿಕನ್ ಬೇಯೋದನ್ನ. ನಾನು ಕುಕ್ಕರಿಗೆ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಯಾಕಂದರೆ ಚಿಕನಲ್ಲೂ ಆಯಿಲ್ ಬಿಟ್ಕೊಳ್ಳುತ್ತೆ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಟೊಮ್ಯಾಟೊ ಮತ್ತು ಹಸಿಮೆಣಸು ಒಟ್ಟಿಗೆ ಹಾಕ್ತೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಬೇಯಿಸ್ಕೊಳ್ಳಿ, ಯಾಕಂದರೆ ಮತ್ತೆ ಫುಲ್ಲು ಬ್ರೌನ್ ಆಗಿಬಿಡುತ್ತೆ. ಇನ್ನೊಂದು ಟಿಪ್ಸ್ ಅಂದರೆ, ನಿಮಗೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ನಾನು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿ ಆಲ್ರೆಡಿ ಇದು ಬೇಯ್ತಾ ಇದೆ ಈರುಳ್ಳಿ. ಈಗ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ 1 ಟೇಬಲ್ ಸ್ಪೂನಷ್ಟು ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಚಿಕನ್ ಹಾಕ್ತೀನಿ. ಚಿಕನ್ ಹಾಕಿದ್ಮೇಲೆ ಖಾರ ಪುಡಿ ಹಾಕೋಣ, ಓಕೆನಾ? ಚಿಕನ್ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿದ್ದೀನಿ, ಯಾಕಂದರೆ ಹೊಲಸು ವಾಸನೆ ಹೋಗಲಿ ಅಂತ. ಇಲ್ಲಾಂದ್ರೆ ಅದೊಂಥರ ಸ್ಮೆಲ್ ಬರ್ತಾನೆ ಇರುತ್ತಲ್ಲ, ಹಾಗಾಗಿ. ಈಗ ಚಿಕನ್ನ ನಾನು ಬಾಡಿಸಿದ್ದೀನಿ ಕ್ಲೀನಾಗಿ. ಈಗ ಖಾರ ಪುಡಿ, ಧನಿಯಾ ಪುಡಿ ಹಾಕೋಣ. ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ ಹಾಕಿ ಬಾಡಿಸಿದ್ದೀನಿ. ಈ ಅದು ಚೂರು ಬೇಯ್ತಾ ಇದೆ ಅಂದಾಗ ಲಿಡ್ನ ಉಲ್ಟಾ ಕ್ಲೋಸ್ ಮಾಡ್ತೀನಿ. ಒಂಚೂರು ನೀರು ಬಿಟ್ಕೊಳ್ಳಿ ಅದು. ನೋಡಿ, ಇಲ್ಲೆಲ್ಲ ನೀರು ಬಿಟ್ಕೊಂಡಿದ್ದಲ್ಲ. ಹಾಂ, ಸೊ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿ ಇಟ್ಟರೆ ಕ್ಲೀನಾಗಿ ನೀರು ಬಿಟ್ಕೊಳ್ಳುತ್ತೆ. ನೀವು ಉಲ್ಟಾನಾಗಿ ಹಿಂಗೆ ಸ್ಟ್ರೈಟಾಗೂ ಇಡ್ಬೋದು, ಆದರೆ ಬೆಲ್ಟ್ ಹಾಕೋದು ಬೇಡ. ಹಾಗೆ ಮಾಡಿ. ಈಗ ಇದೆಲ್ಲ ಆಗಿದೆ. 1 ವಿಷಲ್ ಹಾಕ್ಸ್ಬೇಕು. ಅದಕ್ಕಿಂತ ಮುಂಚೆ ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ನಾನಿದು 2 ಟೇಬಲ್ ಸ್ಪೂನ್ ಅಂತ ಹೇಳಿದ್ನಲ್ಲ, ಸೋಯಾ ಸಾಸ್ ಹಾಕ್ತಿದ್ದೀನಿ. ಸೋಯಾ ಸಾಸ್ ಹಾಕಿದ್ರೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ನಿಮ್ಗೆ ತುಂಬ ಗ್ರೇವಿ ಬೇಕು ಅಂದರೂ ಆನಿಯನ್ನು, ಟೊಮ್ಯಾಟೊ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಈಗ
ಅರ್ಧ ಬೆಂದಿದೆ, ಇನ್ನೊಂಚೂರು ಬೇಯಬೇಕು. ಬಟ್ ನಾನು ವಿಷಲ್ ಹಾಕ್ಸ್ತೀನಿ, ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಆಲ್ರೆಡಿ ನೋಡಿ ನೀರು ಬಿಟ್ಟಿದ್ದಲ್ಲ, ನಾನು ಆದರೂ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊತೀನಿ. ಯಾಕಂದರೆ ಮತ್ತು ವಿಷಲ್ ಹಾಕ್ಸೋತ್ತಿಗೆ ಅದು ಇದಾಗ್ಬಿಡುತ್ತೆ, ಏನೋ ಸುಟ್ಟೋಗುತ್ತೆ ಕೆಳಗಡೆ. ಹಂಗಾಗಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ವಿಷಲ್ ಹಾಕ್ಸ್ತೀನಿ ಜೊತೆಗೆ. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು ವಿಷಲ್ ಸಾಕು, ಒಂದು ವಿಷಲ್ ಬಂದ ತಕ್ಷಣ ಆಫ್ ಮಾಡೋಣ. ಒಂದು ವಿಷಲ್ ಆಗಿದೆ, ಆಫ್ ಮಾಡಿದ್ದೀನಿ. ನೋಡಿ, ಈಗ ವಿಷಲ್ ತೆಗೆದು ಅಂದರೆ ಆಗಿದೆ. ನೋಡಿ ಹೇಗೆ ಬಂದಿದೆ ಚಿಕನ್ನು. ನಾನು ಸ್ಟವ್ ಆನ್ ಮಾಡಿದ್ದೀನಿ, ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಅದೊಂಚೂರು ನೀರು ಬತ್ತಬೇಕು, ಹಾಗಾಗಿ ಆನ್ ಮಾಡಿದ್ದೀನಿ. ಕುದೀಲಿ ಸ್ವಲ್ಪ, ಅಂದರೆ ಕುದ್ದು ಅದು ನೀರು ಬತ್ತಲಿ. ನೋಡಿ, ಒಂಚೂರು ಕುದಿಯೋಕ್ಕೆ ಬಿಟ್ಟಿದ್ದೆ ಅಲ್ಲ ನಾನು, ಸೊ ಗ್ರೇವಿ ಗಟ್ಟಿ ಆಗಿದೆ, ಸಾಕು ಇಷ್ಟು. ಈಗ ಆಫ್ ಮಾಡ್ಕೊತೀನಿ. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ. ರುಚಿಯಾದ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.